ದಿಢೀರಂತ ಮತ್ತೆ ಇಳಿಕಾಗುತ್ತಾ ಚಿನ್ನ ಮತ್ತು ಬೆಳ್ಳಿ ಬೆಲೆ? ಹೌದು, ಕೇಂದ್ರ ಸರ್ಕಾರ ಮೋದಿ ಸರ್ಕಾರದಿಂದ 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂತ ಎದಕ್ಕೆ ಹೇಳಿದ್ದಾರೆ? 1 ವರ್ಷದ ನಂತರ ಚಿನ್ನ ಭಾರಿ ಇಳಿಕೆ ಆಗುತ್ತಾ ಅಥವಾ ಕೇಂದ್ರ ಸರ್ಕಾರ ಚಿನ್ನದ ಮೇಲೆ ಹೊಸ ನಿಯಮಗಳನ್ನ ತರುತ್ತಾ? ಎಲ್ಲಾ ಕೂಡ ಡೀಟೇಲ್ ಆಗಿ ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಎದಕ್ಕಂದ್ರೆ ನಿಮ್ಮ ಮನೆಯಲ್ಲಿ ಚಿನ್ನ ನೀವು ಇಟ್ಟಿದ್ರೆ ಅಥವಾ ಚಿನ್ನ ಬಂಗಾರ ಖರೀದಿ ಮಾಡಬೇಕು ಅಂತ ನೀವು ಪ್ಲಾನ್ ಮಾಡ್ತಾ ಇದ್ರೆ ವೀಕ್ಷಕರೇ, ಈಗ ಸದ್ಯಕ್ಕೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆಗಿರಬಹುದು, ಇನ್ಕಮ್ ಟ್ಯಾಕ್ಸ್ ನಿಯಮ ಪ್ರಕಾರ ಬಂಗಾರ ಖರೀದಿ ಮಾಡೋರಿಗೆ ಒಂದು ದೊಡ್ಡ ಸುದ್ದಿ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ, ಈ ಒಂದು ಯುದ್ಧದ ಪರಿಣಾಮ, ಅಮೆರಿಕ ಇರಾನ್ ಯುದ್ಧ ಪರಿಣಾಮ, ಈಗ ಪೆಟ್ರೋಲ್ ಡೀಸೆಲ್ ಕಚ್ಚಾ ತೈಲ ಅಡುಗೆ ಅನಿಲ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎಲ್ಲಾ ಬೆಲೆ ಏರಿಕೆ ಆಗ್ತಾ ಇದೆ. ಚಿನ್ನ ಬೆಳ್ಳಿ ಮಾತ್ರ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಒಂದು ಕಡೆಗೆ ಚಿನ್ನ ಬೆಳ್ಳಿ ಖರೀದಿ ಮಾಡ್ಬೇಕಾ ಬೇಡವಾ ಎಲ್ಲ ನೋಡೋಣ. ಇನ್ನು ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಒಳಗಡೆ ಬರಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರ ಖರೀದಿ ಮಾಡುವಾಗ ಸುಲಭ ಅನಿಸಿರ್ಬೇಕು. ನಿಮ್ಮ ಅನಿಸಿಕೆ ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರ ಕೊಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೇವೆ. ತುಂಬಾ ಜನ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡ್ತಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ, ನೋಡಿ ವೀಕ್ಷಕರೇ, ಇವತ್ತು ನಾವು ನಿಮಗೆ ಒಂದು ಸೀಕ್ರೆಟ್ ಟ್ರಿಕ್ ಕೂಡ ಹೇಳ್ತಾ ಇದ್ದೇವೆ. ನೋಡಿ, ನೀವು ಈ ಒಂದು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜಿನ ಚಾರ್ಟ್ ಅನ್ನ ನೋಡೋದಕ್ಕೆ ಕಲಿತ್ರೆ ಬಂಗಾರ ನೀವು ಯಾವಾಗ ಖರೀದಿ ಮಾಡಬೇಕು ಅಂತ ನಿಮಗೆ ಐಡಿಯಾ ಬರುತ್ತೆ. ಅಂದ್ರೆ ಬೆಲೆ ಯಾವಾಗ ಇಳಿಕೆ ಆಗುತ್ತೆ ಅಂತ ನಿಮಗೆ ಒಂದು ಅರ್ಥ ಆಗುತ್ತೆ. ವೀಕ್ಷಕರೇ ನೋಡಿ, ನಾವು ನಿಮಗೆ ಆ ಒಂದು ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ಈ ಚಾರ್ಟ್ ನೀವು ನೋಡ್ತಿರ್ಬಹುದು, ಈಗ ಬೆಲೆ ಇಳಿಕೆ ಪರ್ವದಲ್ಲಿ ಸಾಗ್ತಾ ಇದೆ. ಅಂದ್ರೆ ಮೊನ್ನೆ ಏರಿಕೆ ಆಗಿದ್ದ ಬೆಳ್ಳಿ ಬೆಲೆ ಈಗ ಇಳಿಕೆ ಆಗ್ತಾ ಇದೆ. ಆದ್ರೆ ವೀಕ್ಷಕರೇ, ಇದರದ್ದು ಬೆಲೆ ಏನಿರುತ್ತೆ ನೋಡಿ, ಯಾವಾಗ ಇದರದ್ದು ಬೆಲೆ ಇಳಿಕೆ ಆಗುತ್ತೆ ಅವಾಗ ಆ ಮಾರ್ಕೆಟ್ ಅಲ್ಲೂ ಕೂಡ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ. ಯಾಕಂದ್ರೆ ಇದು ಆನ್ಲೈನ್ ಬೆಲೆ ಆಗಿರೋದ್ರಿಂದ ಇದೇ ಬೆಲೆ ಅಂಗಡಿಗಳಲ್ಲೂ ಕೂಡ ನಾವು ಯೂಸ್ ಮಾಡ್ತೀವಿ. ನೋಡಿ ವೀಕ್ಷಕರೇ, ಇಲ್ಲಿ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬರೋಬ್ಬರಿ 2-3 ದಿನದಲ್ಲಿ 32,000 ರೂಪಾಯಿ ಇಲ್ಲಿ ಇಳಿಕೆ ಕಂಡಿರುವಂತದ್ದು. ಅಂದ್ರೆ ಮೊನ್ನೆ 3,10,000 ರೂಪಾಯಿಂದ ಈಗ 2,73,000 ರೂಪಾಯಿ ಅತ್ತ ಬೆಳ್ಳಿ ಬೆಲೆ ಓಡ್ತಾ ಇದೆ. ಅಂದ್ರೆ ಹತ್ತತ್ರ 30,000 ರೂಪಾಯಿ ಕುಸಿತ ಅಂತಾನೆ ಹೇಳ್ಬಹುದು. ಏರಿಕೆ ಆಗಿದ್ರು ಕೂಡ ಮತ್ತೆ ಇಲ್ಲಿ ಇಳಿಕೆ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ಇಲ್ಲಿ ಆಮದು ಸುಂಕ ಬಂಗಾರ ಬೆಳ್ಳಿ ಮೇಲೆ 15%ಗೆ ಏರಿಕೆ ಮಾಡಿದ್ದಾರೆ. ಅಂದ್ರೆ ನೀವು ಲೆಕ್ಕ ಮಾಡಿ, 1 ಲಕ್ಷ ರೂಪಾಯಿಗೆ 15,000 ರೂಪಾಯಿ ಕೇಂದ್ರ ಸರ್ಕಾರ ತೆರಿಗೆ ಹಾಕ್ತಾ ಇದೆ ಬಂಗಾರ ಬೆಳ್ಳಿ ಖರೀದಿ ಮಾಡೋದಕ್ಕೆ. ಇನ್ನೊಂದು ಕಡೆಗೆ ಬಂಗಾರ ಖರೀದಿ ಮಾಡುವಾಗ ಮೇಕಿಂಗ್ ಚಾರ್ಜ್ ಅಂತ ಬರುತ್ತೆ, 3% GST ಅಂತ ಬರುತ್ತೆ. ಎಲ್ಲ ಲೆಕ್ಕ ಮಾಡಿದ್ರೆ 1 ಲಕ್ಷ ರೂಪಾಯಿಗೆ ನೀವು 15,000 ರಿಂದ 25,000 ರೂಪಾಯಿ GST ಮೇಕಿಂಗ್ ಚಾರ್ಜ್ ಟ್ಯಾಕ್ಸ್ ಅನ್ನ ಕಟ್ಟಿರ್ತೀರಾ. ಇಲ್ಲಿ ನೋಡಿ, ಇವತ್ತು ಬೆಳೆ ಎಷ್ಟಾಗಿದೆ ಅಂದ್ರೆ ಬೆಳ್ಳಿ ಬೆಲೆ 1 ಕೆಜಿಗೆ ಎಷ್ಟಾಗಿದೆ? 5,000 ರೂಪಾಯಿ ಇಳಿಕೆ ಕಂಡಿರುವಂತದ್ದು. ಅಂದ್ರೆ ನಿನ್ನೆ 2,85,000 ರೂಪಾಯಿ ಇತ್ತಲ್ಲ, 5,000 ರೂಪಾಯಿ ಕೆಜಿ ಮೇಲೆ ಇಳಿಕೆ ಆಗಿದೆ. ಈಗ 2,80,000 ರೂಪಾಯಿ 1 ಕೆಜಿ ಬೆಳ್ಳಿ ಬೆಲೆ ಬಂದು ನಿಂತಿದೆ. ನೋಡಿ, ಇದು 3,10,000 ರೂಪಾಯಿಂದ 2,80,000 ರೂಪಾಯಿ ಅಂತ ಹತ್ತತ್ರ 30,000 ರೂಪಾಯಿ ಬೆಲೆ ಇಳಿಕೆ ಆಗಿದೆ. ಆದ್ರೆ ಇದರದ್ದು ಬೆಲೆ ಮತ್ತಷ್ಟು ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಎದಕ್ಕಂದ್ರೆ ಬಂಗಾರ ಬೆಳ್ಳಿ ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 40% ಮಾರ್ಕೆಟ್ ಇಳಿಕೆ ಆಗಿದೆ. ಅಂದ್ರೆ ನರೇಂದ್ರ ಮೋದಿಜಿಯವರು ಒಂದು ಮಾತು ಹೇಳಿದ್ರು, ಸದ್ಯಕ್ಕೆ ಚಿನ್ನಾಭರಣಗಳನ್ನ ಖರೀದಿ ಮಾಡಬೇಡಿ, 1 ವರ್ಷಗಳ ಕಾಲ ಖರೀದಿ ಮಾಡೋದಿದ್ರೆ ಮುಂದೂಡಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಈ ಮೂಲಕ ನಮ್ಮ ಒಂದು ಮಾರ್ಕೆಟ್ ಏನಿದೆ ನೋಡಿ, ಅದು ಥಂಡ ಆಗಿದೆ. ಮಾರ್ಕೆಟ್ ಈಗ ಸ್ವಲ್ಪ ವೀಕ್ ಆಗಿದೆ ಅಂತಾನು ಕೂಡ ನಾವು ಹೇಳ್ಬಹುದು. ಭಾರತೀಯ ಬಂಗಾರದ ಮಾರುಕಟ್ಟೆ ಮತ್ತೆ ಈಗ ಡೌನ್ ಆಗ್ತಾ ಇದೆ. ಅಂದ್ರೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗೋ ಸಾಧ್ಯತೆ ಇದೆ. ಆದ್ರೆ ಈ ಒಂದು ಬಂಗಾರ ಬೆಳ್ಳಿ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಆಗಿರೋದ್ರಿಂದ ಆ ಒಂದು ಜಾಗತಿಕ ಮಟ್ಟದಲ್ಲಿ ಭಾರತ ಕೂಡ ಹೆಚ್ಚು ಪ್ರಮಾಣದಲ್ಲಿ ಬಂಗಾರ ಬೆಳ್ಳಿಯನ್ನ ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲಿ ನಾವು ಸ್ವಲ್ಪ ಕಡಿಮೆ ಮಾಡಿದ್ರೆ, ಆಮದು ಮಾಡ್ಕೊಳ್ಳೋದು ಕಡಿಮೆ ಮಾಡಿದ್ರೆ, ಬೇರೆ ದೇಶಗಳು ಕೂಡ ಕಡಿಮೆ ಒಂದು ಆಮದು ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿದ್ರೆ ಅವಾಗ ಬಂಗಾರ ಬೆಳ್ಳಿ ಬೆಲೆ ಭಾರಿ ಇಳಿಕೆ ಆಗೋ ಚಾನ್ಸ್ ಇರುತ್ತೆ ಅಂತಾನು ಕೂಡ ಇಲ್ಲಿ ತಜ್ಞರು ಹೇಳ್ತಾ ಇರುವಂತದ್ದು. ನೋಡಿ ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ ಬೆಳ್ಳಿ ಬೆಲೆ ಅಂತೂ ಇಳಿಕೆ ಆಗ್ತಾ ಇದೆ. ಒಂದು ಕಡೆಗೆ ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ಲೇಬೇಕು ಅಂತ ತಜ್ಞರು ಒಂದು ಮಾತನ್ನ ಹೇಳ್ತಾರೆ. ವೀಕ್ಷಕರೇ, ಈಗ ಸದ್ಯಕ್ಕಂತೂ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ಆದ್ರೆ ಬಂಗಾರದ ಬೆಲೆ ಏನಿದೆ ನೋಡಿ, ಹಾವು ಏಣಿ ಆಟ ಆಡ್ತಾ ಇದೆ. ನೀವೇನಾದ್ರೂ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ನೋಡಿ, ಈಗ ಬಂಗಾರ ಇಳಿಮುಖದಲ್ಲಿ ಸಾಕ್ತಾ ಇದೆ. ಹೀಗಾಗಿ ಯಾವಾಗ ಇಳಿಕೆ ಆಗುತ್ತೆ ಅವಾಗ ನೀವು ಸ್ವಲ್ಪ ಖರೀದಿ ಮಾಡಬಹುದು. ಎದಕ್ಕಂದ್ರೆ 2030ರಲ್ಲಿ ಅಂದ್ರೆ ಮುಂದಿನ 3-4 ವರ್ಷದಲ್ಲಿ ಬಂಗಾರ 2 ಲಕ್ಷ ರೂಪಾಯಿ ದಾಟಬಹುದು, ಬೆಳ್ಳಿ 4 ಲಕ್ಷ ರೂಪಾಯಿನೂ ಕೂಡ ದಾಟಬಹುದು ಅಂತ ದೊಡ್ಡ ಬ್ಯಾಂಕ್ಗಳು, ವಿದೇಶಿ ಬ್ಯಾಂಕುಗಳು, ತಜ್ಞರು ಕೂಡ ಒಂದು ಲೆಕ್ಕಾಚಾರ ಮಾಡಿದ್ದಾರೆ. ಹೋದ ಹಿಸ್ಟೋರಿಕಲ್ ಡೇಟಾ ಮೇಲೆ, ಅಂದ್ರೆ
ಒಂದು ಹೋದ 20 ವರ್ಷದ ಬಂಗಾರ ಬೆಳ್ಳಿ ಡಾಟಾ ನೋಡಿ ಈ ಒಂದು ಮುಂದಿದ್ದು ಏನಾಗಬಹುದು ಅಂತ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ಇಲ್ಲಿ ನೋಡಿ ವೀಕ್ಷಕರೇ, ಬಂಗಾರ ಕೂಡ ಯಾವ ತರ ಇಳಿಕೆ ಆಗ್ತಾ ಇದೆ ಅಂದ್ರೆ ಮೊನ್ನೆ ಏರಿಕೆ ಆಗಿದ್ದ ಬಂಗಾರ ಈಗ ಮತ್ತೆ ಇಳಿಮುಖದಲ್ಲಿ ಸಾಕ್ತಾ ಇದೆ. ಈಗ ಒಂದು ಹಾವಿ ಏಣಿ ಆಟ ಅಂತಾನೂ ಕೂಡ ನಾವಿಲ್ಲಿ ಕರಿತೀವಿ. ವೀಕ್ಷಕರೇ ನೋಡಿ, ಒಂದು ದಿನ 1,60,000 ರೂಪಾಯಿಂದ 1,57,000 ರೂಪಾಯಿ ತನಕ ಬಂದಿದೆ. ಅಂದ್ರೆ ನೀವು ಲೆಕ್ಕ ಮಾಡಿ 3,000 ರೂಪಾಯಿಷ್ಟು ಇಲ್ಲಿ ಆ ಕುಸಿತ ಒಂದು ಕಂಡಿರುವಂತದ್ದು. ಮತ್ತೆ ಇಲ್ಲಿ ಸ್ವಲ್ಪ ರಿಕವರಿ ಕೂಡ ಆಗಿದೆ, ಮಾರ್ಕೆಟ್ ಮತ್ತೆ ರಿಕವರಿ ಆಗಿ ಮತ್ತೆ ಈಗ 1,59,000 1,60,000 ರೂಪಾಯಿ ಅಂತ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಒಂದು ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ನೀವು ಪ್ರತಿದಿನ ಬಂಗಾರ ಖರೀದಿ ಮಾಡ್ತಿರಲ್ಲ, ನಾಳೆ ಖರೀದಿ ಮಾಡೋದಿದೆ ಅಂದ್ರೆ ಇವತ್ತು ಆ ಒಂದು ಚಾರ್ಟ್ ನೀವು ನೋಡ್ಬೇಕು. ಇವತ್ತು ಇಳಿಕೆ ಆಯ್ತಾ, ನಾಳೆನೂ ಕೂಡ ಇಳಿಕೆ ಆಗೋ ಚಾನ್ಸ್ ಇರುತ್ತೆ. ಇವತ್ತು ಏರಿಕೆ ಆಯ್ತಾ, ಮಾರ್ಕೆಟ್ ಅಲ್ಲಿ ನಿನ್ನೆ ರೇಟ್ ಇವತ್ತಿದೆಯಾ, ಹಾಗಾದ್ರೆ ಇವತ್ತು ತಗೋಬೇಕು. ಅಂದ್ರೆ ನೋಡಿ, ಒಂದು ದಿನ ಸ್ವಲ್ಪ ಲೇಟ್ ಆಗುತ್ತೆ. ಈಗ ಬೆಲೆ ಬಂಗಾರದ MCX ಅಲ್ಲಿ ಭರ್ಜರಿ ಏರಿಕೆ ಆಗಿರುತ್ತೆ, ಆದ್ರೆ ಮಾರ್ಕೆಟ್ ಅಲ್ಲಿ ರೇಟ್ ಅದೇ ಇರುತ್ತೆ, 1,60,000 ರೂಪಾಯಿನೇ ಇರುತ್ತೆ. ಆದ್ರೆ MCX ಅಲ್ಲಿ 1,65,000 ರೂಪಾಯಿ ಆಗಿರುತ್ತೆ, ಅವಾಗ ನೀವು ತಗೋಬಹುದು. ಅದೇ ಏನಾದ್ರೂ ಮಾರ್ಕೆಟ್ ಅಲ್ಲಿ 1,65,000 ರೂಪಾಯಿ ಇದೆ, ಅದು MCX ಅಲ್ಲಿ ಇವತ್ತು ಸಂಜೆವರೆಗೆ 1,55,000 ರೂಪಾಯಿಗೆ ಬಂಗಾರ ಬಂದಿದೆ ಅಂದ್ರೆ ಉದಾಹರಣೆಗೆ, ಅವಾಗ ನೀವು ಬಂಗಾರ ತಗೋಬಾರ್ದು, ನಾಳೆ ತನ ವೇಟ್ ಮಾಡಬೇಕು. ಈ ತರ ಮಾಡಿದ್ರೆ ಬಂಗಾರ ಯಾವಾಗ ಖರೀದಿ ಮಾಡಬೇಕು, ಯಾವಾಗ ಆ ಸೇಲ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬಾ ಜನ ಯಾರೆಲ್ಲ 1,00,000 ರೂಪಾಯಿದಾಗ ಬಂಗಾರ ತಗೊಂಡಿದ್ರು ನೋಡಿ, ಅವರು ಈಗ ತಮ್ಮ ಹತ್ರ ಇರೋ ಬಂಗಾರವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಅಂದ್ರೆ ಮಾರ್ಕೆಟ್ಗೆ ಬಂಗಾರ ಬರ್ತಾ ಇದೆ. ಬಂಗಾರ ಖರೀದಿ ಮಾಡೋರೇ ಇಲ್ಲ ಅಂದ್ಮೇಲೆ ಇದ್ರದ್ದು ಬೆಲೆ ಇಳಿಕೆ ಆಗ್ಲೇಬೇಕು ಅಂತ ತಜ್ಞರು ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಎರಡನೇದಾಗಿ ಕೇಂದ್ರ ಸರ್ಕಾರ 15% ಆಮದು ಸುಂಕ ಹಾಕಿದ್ದೆ ಈ ಒಂದು ಬಂಗಾರದ ಬೆಲೆ ಏರಿಕೆ ಮಾಡಿದ್ದೆ ಬಂಗಾರ ಖರೀದಿ ಮಾಡಲು ಜನರು ಹಿಂದೇಟು ಹಾಕಬೇಕು ಅಂತ. ಭಾರತದ ವಿದೇಶಿ ವಿನಿಮಯ ಬಂಡವಾಳ ಖಾಲಿ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ ಭಾರತ ಒಂದು ಕುಟುಂಬ ಇದ್ದಂತೆ. ಒಂದು ಕುಟುಂಬದ ಯಜಮಾನ ಅಂದ್ರೆ ನರೇಂದ್ರ ಮೋದಿಜಿ ಅಂತ ನಾವು ತಿಳ್ಕೊಬಹುದು. ನೋಡಿ, ಈಗ ನಾವು ಕುಟುಂಬದಲ್ಲಿ ಏನ್ ಮಾಡ್ತೀವಿ, ಪ್ರತಿನಿತ್ಯ ದಿನಸಿ ವಸ್ತುಗಳನ್ನ ಖರೀದಿ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಅಂತ ಸ್ವಲ್ಪ ಹಣ ಇಟ್ಟಿರ್ತೀವಿ. ಅದೇ ತರ ಕಾರು ಬೈಕು ಖರೀದಿ ಮಾಡೋದಕ್ಕೆ ಸ್ವಲ್ಪ ಹಣ ಇಟ್ಟಿರ್ತೀವಿ. ನಾವು ಯಾವಾಗ ಕಾರು ಬೈಕ್ ಗಳನ್ನ ಹೆಚ್ಚು ಖರೀದಿ ಮಾಡ್ತೀವಿ, ಬಂಗಾರ ಖರೀದಿ ಹೆಚ್ಚು ಮಾಡ್ತೀವಿ, ಅವಾಗ ನಮಗೆ ದಿನಸಿ ವಸ್ತುಗಳಿಗೆ ಹಣನೇ ಇರೋದಿಲ್ಲ ನಮ್ಮ ಕುಟುಂಬದಲ್ಲಿ. ಆ ತರ ಉದಾಹರಣೆ ನಾವು ಭಾರತಕ್ಕೆ ಹೋಲಿಕೆ ಮಾಡಿದ್ರೆ ವಿದೇಶಿ ವಿನಿಮಯ ಖಾಲಿ ಆಗ್ತಾ ಇದೆ. ನಾವು ದಿನಸಿ ವಸ್ತುಗಳು, ಅಡುಗೆ ಎಣ್ಣೆ, ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್, ಅಡುಗೆ ಎಣ್ಣೆ ಖರೀದಿ ಮಾಡೋದಕ್ಕೆ ನಮಗೆ ಫಾರಿನ್ ರಿಸರ್ವ್ ಬೇಕಲ್ಲ. ಆದ್ರೆ ನಾವು ಫಾರಿನ್ ರಿಸರ್ವ್ ಬಂಗಾರಕ್ಕೆ ಎಲ್ಲ ಖರ್ಚು ಮಾಡಿದ್ರೆ ಮುಂದೆ ನಮಗೆ ಒಂದು ಕಚ್ಚಾ ತೈಲ ಇಂಪೋರ್ಟ್ ಮಾಡೋಕೆ ಹಣ ಇರೋದಿಲ್ಲ. ಹೀಗಾಗಿ ನರೇಂದ್ರ ಮೋದಿಜಿ ಅವರು 1 ವರ್ಷಗಳ ಕಾಲ ಚಿನ್ನಾಭರಣ ಖರೀದಿ ಮಾಡಬೇಡಿ, ಯಾಕಂದ್ರೆ ವಿದೇಶಿ ವಿನಿಮಯ ಖಾಲಿ ಆಗ್ತಾ ಇದೆ, ವಿದೇಶಿ ವಿನಿಮಯ ಬಂಡವಾಳ ಉಳಿಸಿ ಅಂತ ಜನರಿಗೆ ಒಂದು ಕರೆ ಕೊಟ್ಟಿರುವಂತದ್ದು. ಆದ್ರೂ ಕೂಡ ಇವತ್ತಿನ 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗಿದೆ. ಅಂದ್ರೆ 980 ರೂಪಾಯಿ 10 ಗ್ರಾಂ ಮೇಲೆ ಏರಿಕೆ ಆಗಿದೆ. ನಿನ್ನೆ 1,17,780 ರೂಪಾಯಿದದ್ದು ಈಗ 1,18,760 ರೂಪಾಯಿ ಆಗಿದೆ 10 ಗ್ರಾಂ 18 ಕ್ಯಾರೆಟ್ ಚಿನ್ನದ ಬೆಲೆ. ವೀಕ್ಷಕರೇ, ಇದರದ್ದು ಬೆಲೆ ಮೊನ್ನೆ 1,20,000 ರೂಪಾಯಿ ತನಕ ಹೋಗಿತ್ತು. ಆದ್ರೆ ಹೋದ ವಾರ ಈ ವಾರಕ್ಕೆ ಕಂಪೇರ್ ಮಾಡಿದ್ರೆ ಇನ್ನು 2,000 ರೂಪಾಯಿ ಇಳಿಮುಖದಲ್ಲಿ ಇದೆ ಅಂತಾನೆ ಹೇಳ್ಬಹುದು. ನೋಡಿ ವೀಕ್ಷಕರೇ, ಕ್ಷಣ ಕ್ಷಣಕ್ಕೂ ಕೂಡ ರೇಟ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ತುಂಬಾ ಜನ ಹೂಡಿಕೆಗಂತ ಬಂಗಾರ ಆಭರಣಗಳನ್ನ ಖರೀದಿ ಮಾಡ್ತಾರೆ. ನೋಡಿ ವೀಕ್ಷಕರೇ, ಒಂದು ಆಭರಣ ನೀವು ಇವತ್ತು ಖರೀದಿ ಮಾಡಿದ್ರೆ ನಿಮಗೆ ನೇರವಾಗಿ 15% ನಷ್ಟ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ನೀವು GST ಕಟ್ಟಿರ್ತೀರಾ, ಆ ಬಂಗಾರದ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಕೊಟ್ಟಿರ್ತೀರಾ. ಲಕ್ಷ ರೂಪಾಯಿಗೆ 15-20% ವರೆಗೂ ಮೇಕಿಂಗ್ ಚಾರ್ಜ್ ನೀವು ಕೊಟ್ಟಿರ್ತೀರಾ. ಇವತ್ತು ನೀವು 1,00,000 ರೂಪಾಯಿದು ಬಂಗಾರ ತಗೋತೀರಾ, ನಾಳೆ ಅದನ್ನ ಮಾರಾಟ ಮಾಡ್ತೀರಾ ಅಂದ್ರೆ ನಿಮಗೆ 1,00,000 ರೂಪಾಯಿ ಕೈಗೆ ಬರಲ್ಲ, 80,000 ರೂಪಾಯಿ ಬರುತ್ತೆ. ಅದಕ್ಕಂದ್ರೆ 10-20% ನೀವು ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರಾ, GST ಕೊಟ್ಟಿರ್ತೀರಾ, ಅದೆಲ್ಲ ಕೂಡ ಲೆಸ್ ಮಾಡ್ತಾರೆ, ಮೈನಸ್ ಮಾಡ್ತಾರೆ. ಅವಾಗ ನಿಮ್ದು 1,00,000 ರೂಪಾಯಿ ವ್ಯಾಲ್ಯೂ 80,000 ರೂಪಾಯಿ ಆಗುತ್ತೆ. ಹೀಗಾಗಿ ಆಭರಣ ಖರೀದಿ ಮಾಡಬಾರದು. ಹೂಡಿಕೆ ಮಾಡೋರು ಬಂಗಾರದ ETFs ಗಳನ್ನ ಖರೀದಿ ಮಾಡಬಹುದು. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಬರುತ್ತೆ, ಅದು ನೀವು ಖರೀದಿ ಮಾಡಿದ್ರೆ ಅದರಲ್ಲಿ ಮೇಕಿಂಗ್ ಚಾರ್ಜ್ ಇರಲ್ಲ, ಓನ್ಲಿ 3% GST ಇರುತ್ತೆ. ಮಾರ್ಕೆಟ್ ಅಲ್ಲಿ ಇವತ್ತು ರೇಟ್ ಜಾಸ್ತಿ ಆಯ್ತಾ, ನಾಳೆ ನೀವು ಮಾರಾಟ ಮಾಡಿದ್ರೆ ನಿಮಗೆ ಲಾಭ ಸಿಗುತ್ತೆ. ಇವತ್ತು 1,50,000 ರೂಪಾಯಿ ಇರುತ್ತೆ, ನಾಳೆ 1,60,000 ರೂಪಾಯಿ ಆದ್ರೆ ನೀವು ಅದನ್ನ ETF ಅನ್ನ ಆನ್ಲೈನ್ ನಲ್ಲಿ ಮಾರಾಟ ಮಾಡಿದ್ರೆ ಅವಾಗ ನಿಮಗೆ 10,000 ರೂಪಾಯಿ ಲಾಭ ಅಂತಾನೆ ಹೇಳ್ಬಹುದು. ಇನ್ನು ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಮನೆಯಲ್ಲಿ ಬಂಗಾರ ಎಷ್ಟು ಇಟ್ಕೋಬಹುದು. ನೋಡಿ ವೀಕ್ಷಕರೇ, ಮದುವೆ ಆದ ಮಹಿಳೆಯರಿಗೆ 500 ಗ್ರಾಂ ವರೆಗೂ ಯಾರು ಲೆಕ್ಕ ಕೇಳಲ್ಲ. 500 ಗ್ರಾಂ ಮೇಲೆ ನಿಮ್ಮ ಮನೆಯಲ್ಲಿ ಬಂಗಾರ ಇದೆ ಅಂದ್ರೆ ಅದಕ್ಕೆ ನೀವು ಲೆಕ್ಕ ಕೊಡಬೇಕು, GST ಬಿಲ್ ತೋರಿಸಬೇಕು ಅಥವಾ ಇನ್ಕಮ್ ಸೋರ್ಸ್ ತೋರಿಸಬೇಕಾಗುತ್ತೆ. ಇನ್ನು ನೀವೇನಾದ್ರೂ ಮದುವೆ ಆಗಿಲ್ಲ ಅಂದ್ರೆ, ಮದುವೆ ಆಗದೆ ಇದ್ರು ಆ ಮಹಿಳೆಯರು ಹೆಣ್ಣು ಮಕ್ಕಳ ಹತ್ರ ಒಬ್ಬರ ಹತ್ತಿರ 250 ಗ್ರಾಂ, ಓಕೆ, 250 ಗ್ರಾಂ ಮೇಲೆ ನಿಮ್ಮ ಹತ್ರ ಬಂಗಾರ ಇದೆ ಅಂದ್ರೆ
ಅವಾಗ ಇನ್ಸ್ಪೆಕ್ಷನ್ ಬಂದಾಗ ನೀವು ಅದಕ್ಕೆ ಲೆಕ್ಕ ಕೊಡಬೇಕಾಗುತ್ತೆ. 3% GST, ಇನ್ಕಮ್ ಸೋರ್ಸ್ ತೋರಿಸಬೇಕಾಗುತ್ತೆ. ಇನ್ನು ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ, ಅವರ ಹತ್ರ 100 ಗ್ರಾಮ್ ವರೆಗೂ ಓಕೆ, 100 ಗ್ರಾಮ್ ವರೆಗೂ ಯಾರು ಲೆಕ್ಕ ಕೇಳಲ್ಲ. 100 ಗ್ರಾಮ್ ಮೇಲೆ ನಿಮ್ಮ ಹತ್ರ ಬಂಗಾರ ಇದೆ ಅಂದ್ರೆ ಅದಕ್ಕೆ ಲೆಕ್ಕ ನೀವು ಕೊಡಬೇಕಾಗುತ್ತೆ ವೀಕ್ಷಕರೇ. ಇದು ಇನ್ಕಮ್ ಟ್ಯಾಕ್ಸ್ ನಿಯಮ, ಕೇಂದ್ರ ಸರ್ಕಾರದ ಹಣಕಾಸು ನಿಯಮ. ಇನ್ನು ವೀಕ್ಷಕರೇ, ಒಂದು ದಿನ 2 ಲಕ್ಷ ರೂಪಾಯಿ ಮೇಲೆ ನೀವು ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಕಡ್ಡಾಯವಾಗಿ ಆನ್ಲೈನ್ ಮೂಲಕ ಹಣವನ್ನ ಟ್ರಾನ್ಸ್ಫರ್ ಮಾಡಬೇಕು. ನಗದು ಕ್ಯಾಶ್ ನಲ್ಲಿ ಹಣ ಕೊಡುವಂತಿಲ್ಲ, ಸ್ವೀಕಾರ ಮಾಡುವಂತಿಲ್ಲ ಅಂತ ಕೇಂದ್ರ ಸರ್ಕಾರ ಹೊಸ ಹಣಕಾಸು ನಿಯಮದಲ್ಲಿ ಜಾರಿಗೆ ತಂದಿರುವಂತದ್ದು. ಒಂದು ವೇಳೆ ಇದನ್ನ ಮಾಡಿದ್ರೆ ಅಷ್ಟು ಪ್ರಮಾಣದಲ್ಲಿ ನಿಮಗೆ ದಂಡ ಬೀಳಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇವತ್ತು ಬನ್ನಿ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ. 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ಇದು 916 ಅಂತ ನಾವು ಕರಿತೀವಿ. ಇದರದ್ದು ಬೆಲೆ 1,45,150 ರೂಪಾಯಿ. ಅಂದ್ರೆ ನೋಡಿ, ಇದು ಹೋದ ವಾರ 1,48,000 ರೂಪಾಯಿ ಇತ್ತು. ಈಗ 1,45,150 ರೂಪಾಯಿ ಇದೆ. ಹೋದ ವಾರ ಈ ವಾರಕ್ಕೆ ಕಂಪೇರ್ ಮಾಡಿದ್ರೆ 2,800 ರೂಪಾಯಿ ಇನ್ನೂ ಕೂಡ ಇಳಿಕೆಯಲ್ಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಆದ್ರೆ ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗೋ ಮುನ್ಸೂಚನೆ ಕೂಡ ಇದೆ. ಈಗ ತುಂಬಾ ಜನ 22 ಕ್ಯಾರೆಟ್ ತಗೋಬೇಕು, 18 ಕ್ಯಾರೆಟ್ ತಗೋಬೇಕು ಅಂತ ಕೇಳ್ತಾರೆ. ನೋಡಿ ವೀಕ್ಷಕರೇ, ನೀವು ಹೂಡಿಕೆ ಮಾಡ್ತೀರಾ ಅಂದ್ರೆ, ಆಭರಣ ಬೇಕು ಅಂದ್ರೆ 22 ಕ್ಯಾರೆಟ್ ತಗೊಳ್ಳಿ. 22 ಕ್ಯಾರೆಟ್ ಅಲ್ಲಿ 91.6% ಬಂಗಾರ ಇರುತ್ತೆ. ಅದೇ 18 ಕ್ಯಾರೆಟ್ ಅಲ್ಲಿ 75% ಮಾತ್ರ ಬಂಗಾರ ಇರುತ್ತೆ. ಇನ್ನು 24 ಕ್ಯಾರೆಟ್ ಅಂದ್ರೆ ಇದು 999 ಪ್ಯೂರಿಟಿ ಅಂತ ಬರುತ್ತೆ. ಇದರದ್ದು ಬೆಲೆ 1,310 ರೂಪಾಯಿ ಏರಿಕೆಯಾಗಿ 1,58,350 ರೂಪಾಯಿ ಆಗಿದೆ. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ. ನೋಡಿ ವೀಕ್ಷಕರೇ, ಕ್ಷಣ ಕ್ಷಣಕ್ಕೂ ರೇಟ್ಗಳು ಬದಲಾವಣೆ ಆಗ್ತಾ ಇರುತ್ತೆ. 3% GST ಮೇಕಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ.